ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ. ಕಾಟೇರಮ್ಮ ದೇವಸ್ಥಾನದಿಂದ ನಾವು ಸೀದಾ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ಬಿಕಾಸ್ ನಾನು ನೋಡಿರಲಿಲ್ಲ, ಸೊ ಅದಕ್ಕೆ ಹೋಗಿದ್ದು. ನಮ್ಮ ಮನೆಯವರೆಲ್ಲ ಆಲ್ರೆಡಿ ನೋಡಿಬಿಟ್ಟಿದ್ರು, ಬಟ್ ನನಗೆ ತುಂಬ ದಿನದಿಂದ ನೋಡಬೇಕಂತ ಆಸೆ ಇತ್ತು. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಇನ್ನೂ ಟೈಮ್ ಬೇರೆ ಇತ್ತಲ್ವಾ, ಆಲ್ಮೋಸ್ಟ್ 11 o'clockಗೆ ರೀಚ್ ಆದ್ವಿ ನಾವಲ್ಲಿಗೆ. ಕಾಟೇರಮ್ಮ ದೇವಸ್ಥಾನದಿಂದ ಕೋಟಿಲಿಂಗೇಶ್ವರಕ್ಕೆ ಹೋಗೋಕ್ಕೆ ಆಲ್ಮೋಸ್ಟ್ 2 hours ಆಯಿತು ಅನಿಸುತ್ತೆ. ಈಗ ರೀಚ್ ಆದ್ವಿ ನಾವು. ಸೊ ರೀಚ್ ಆದಮೇಲೆ ಇಳ್ದಿದ ತಕ್ಷಣ ನಮಗೆ ಕಬ್ಬಿನಲ್ಲಿ ಕಾಣಿಸ್ತು. ಸೊ ಕುಡಿದ್ವಿ. ನಮ್ಮ ಪಾಪುಗಂತೂ ತುಂಬಾ ಇಷ್ಟ, ಅವನು ಕೂಡ ಕುಡ್ದ. ಆಮೇಲೆ ಎಳ್ನೀರು ಕೂಡ ಕುಡಿದ್ವಿ. ಅದಾದಮೇಲೆ ಒಳಗಡೆ ಹೋದ್ವಿ. ತುಂಬಾ ಜನ ಇದ್ದರು. ಬಿಸಿಲಂತೂ ತುಂಬಾ ಇತ್ತು ಗೈಸ್. ಎಂಟ್ರೆನ್ಸ್ಗೆ ಟಿಕೆಟ್ ತಗೋತಾರೆ, 20 rupees ಇರುತ್ತೆ. ದಯವಿಟ್ಟು ನೀವು ಕ್ಯಾಶ್ನ ತೊಗೊಂಡೋಗಿ, ಯಾಕೆಂದರೆ ಅಲ್ಲಿ ಫೋನ್ಪೇ ಗೂಗಲ್ ಪೇ ಏನೂ ಇಲ್ಲ. ಸೊ ನಾವು ಕ್ಯಾಶ್ ತೊಗೊಂಡೋಗಿರಲಿಲ್ಲ, ಬಟ್ ಹೆಂಗೋ ನಮ್ಮ ಪುಣ್ಯಕ್ಕೆ ನಮ್ಮ ಹಿಂದ್ಗಡೆ ಇದ್ದಿದ್ದೊಬ್ಬರು 100 rupees ಕೊಟ್ಟರು. ಸೊ ಹಾಗಾಗಿ ನಮಗೆ ಯೂಸ್ ಆಯಿತು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ನೀವೇನಾದರೂ ಹೋಗೋಗಿದ್ರೆ ಕ್ಯಾಶ್ನ ತೊಗೊಂಡು ಹೋಗಿ. ಇಲ್ಲಿರೋ ಶಿವಲಿಂಗ ಏನಿದೆ ಅದು 108 ಅಡಿ ಇದೆ ಅಂತೆ. ಹಾಗೆ ಬಸವಣ್ಣ 32 ಅಡಿ ಇದೆ. ಇಲ್ಲಿ ಈಗಲೂ ಕೂಡ ಪ್ರತಿದಿನ ಭಕ್ತಾದಿಗಳು ಬಂದು ಶಿವಲಿಂಗನ ಸ್ಥಾಪನೆ ಮಾಡಿ. ಅಲ್ಲಿ ಕೋಟಿಲಿಂಗ ಇಲ್ಲ, ಆದರೆ ಬರುವ ದಿನಗಳಲ್ಲಿ ಕೋಟಿಲಿಂಗ ಆಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಆಂಜನೇಯ, ಲಕ್ಷ್ಮಿ, ನವಗ್ರಹ, ಸತ್ಯನಾರಾಯಣ ಸ್ವಾಮಿ, ಪಂಚಮುಖಿ ಆಂಜನೇಯ, ಹೀಗೆ ತುಂಬಾ ದೇವರುಗಳ ದರ್ಶನನ ಪಡಿಬಹುದು. ಹಾಗೆ ಇಲ್ಲಿ ಒಂದು ಮರ ಇದೆ. ಆ ಮರದ ಹೆಸರು ಬಂದು ನಾಗಲಿಂಗ ಅಂತ. ಆ ಮರಕ್ಕೆ ತುಂಬಾ ಜನ ಅರ್ಶಿಣದ ದಾರ ಮತ್ತೆ ತೊಟ್ಲುಗಳನ್ನ ಕಟ್ತಾ ಇದ್ರು. ಯಾಕೆ ಅಂತಂದ್ರೆ ನಿಮ್ಗೇನಾದ್ರೂ ಮದುವೆ ಆಗಿಲ್ಲ ಅಂತಂದ್ರೆ ನೀವು ಅರ್ಶಿಣ ದಾರನ ಕಟ್ಬೋದು. ಹಾಗೆ ಮಕ್ಕಳಾಗಿಲ್ಲ ಅನ್ನೋರು ನೀವು ತೊಟ್ಲುಗಳನ್ನ ಕಟ್ಬೋದು. ಹಾಗೆ ಇಲ್ಲಿ 18 ಶಕ್ತಿ ಪೀಠಗಳು ಕೂಡ ಇದಾವೆ, ನೀವು ಅದನ್ನು ಕೂಡ ನೋಡ್ಬೋದು. ವಿಶ್ವದಲ್ಲೇ ಅತಿ ಎತ್ತರವಾದ ಶಿವಲಿಂಗ ಇದೆ ಅಂತೆ ನೋಡಿ. ತುಂಬಾ ಬಿಸಿಲಿದ್ದರಿಂದ ಅಲ್ಲಿರೋ ಕಲ್ಲುಗಳೆಲ್ಲ ಫುಲ್ ಸುಡ್ತಾ ಇತ್ತು. ಕಾಲಿಕ್ಕಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಫುಲ್ಲು ಬಿಸಿಲು. ಸುಮಾರು 90 ಲಕ್ಷ ಲಿಂಗಗಳು ಇದಾವಂತೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಪುಟಾಣಿ ಲಿಂಗಗಳು ಕೂಡ ಇದ್ವು. ಅದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇನ್ನೂ ಯಾರಾದರೂ ಕೋಟಿಲಿಂಗೇಶ್ವರಕ್ಕೆ ಹೋಗಿಲ್ಲ ಅಂದರೆ ಒಂದ್ಸರಿನಾದರೂ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಹಾಗೆ ನಾವೊಂದೆರಡು ಫೋಟೋ ಕೂಡ ತಗೊಂಡ್ವಿ. ನಾವೊಂದು 2 ಗಂಟೆಗಳ ಕಾಲ ಮಾತ್ರ ಇದ್ವಿ ನಾವಲ್ಲಿ. ಆಮೇಲೆ ಅಲ್ಲಿಂದ ಹೊರಟ್ವಿ. ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ. ಒಂದ್ಸರಿನಾದರೂ ಹೋಗಿ ಬನ್ನಿ, ಇನ್ನೂ ಯಾರೂ ಹೋಗಿಲ್ಲ ಅಂದರೆ. ಹಾಗೆ ಅಲ್ಲಿ ಪ್ರಸಾದಕ್ಕೆ ಲಡ್ಡುಗಳನ್ನ ಇಕ್ಕಿರ್ತಾರೆ, ನೀವು ಅದನ್ನು ದುಡ್ಡು ಕೊಟ್ಟು ತಗೋಬೇಕು. ಹಾಗೆ ಇಲ್ಲಿ ಪರ್ಚೇಸ್ ಮಾಡೋಕ್ಕೂ ಕೂಡ ತುಂಬಾ ಐಟಮ್ಸ್ಗಳಿದ್ದಾವೆ. ಒಂದೊಂದಕ್ಕಿಂತ ತುಂಬಾ ಚೆನ್ನಾಗಿತ್ತು. ಆಟ ಸಾಮಾನುಗಳಾಗಿರ್ಬೋದು ಅಥವಾ ದೇವರುಗಳ ವಿಗ್ರಹಗಳಾಗಿರ್ಬೋದು, ಪುಟಾಣಿ ಆಮೆಗಳಾಗಿರ್ಬೋದು, ಈ ಥರದ್ದು. ನಾವು ಕೂಡ ಅಲ್ಲಿ ಒಂದು ಆಮೆನ ತಗೊಂಡ್ವಿ, ಅದು ತುಂಬಾ ಚೆನ್ನಾಗಿತ್ತು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ವ, ಅದು ಗ್ಲಾಸ್ದು. ಈ ಕಡೆ ಒಂದು ಹಿತ್ತಾಳೆದು, ಈ ಥರದ್ದೆಲ್ಲ ಇತ್ತು. ಸೊ ನಿಮ್ಗೆ ಯಾವ್ದು ಬೇಕು ಅದು ತಗೊಳ್ಳಿ. ನಾನು ಇದು ತಗೊಂಡೆ, ತುಂಬ ಚೆನ್ನಾಗಿದೆ ಇದು. ಸೊ ಮಕ್ಳಿಗಂತೂ ತುಂಬಾ ಆಟ ಸಾಮಾನುಗಳಿದ್ವು, ನೀವು ನೋಡ್ತಾ ಇರ್ಬೋದು. ಮಕ್ಳಿಗಷ್ಟೇ ಅಲ್ಲ, ಹೆಣ್ಮಕ್ಳಿಗೂ ಕೂಡ ವಾಲೆ, ಜುಬ್ಕಿ, ಸರ ಅಂತ ತುಂಬಾ ಇದ್ದಾವೆ. ಹಾಗೆ ನಾವಲ್ಲಿ ಮಸಾಲೆ ಪುರಿ ಮತ್ತು ಪಾನಿಪುರಿ ತಿನ್ಕೊಂಡು ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.